ನಿಮಿಷಾಂಬಾದೇವಿ ದೇವಸ್ಥಾನವು ಜಯನಗರದ 6ನೇ ಬಡಾವಣೆ 27ನೇ ಕ್ರಾಸ್ನಲ್ಲಿದೆ. ಈ ದೇವಾಲಯದಲ್ಲಿ ಪ್ರತಿ ದೇವಾಲಯವು 2012ರಲ್ಲಿ ಸ್ಥಾಪನೆಯಾಗಿ ಈಗ ಇಲ್ಲಿ ಪ್ರತಿ ವಿನಾಯಕ ಗಣಾಧೀಶ ಸರ್ವದೇವ ನಮಸ್ಕೃತ ಪಾರ್ವತಿ ಪ್ರಿಯ ವಿಘ್ನೇಶ ಸರ್ವ ವಿಘ್ನಂ ನಿವಾರಯ ಶ್ರೀ ಅಭಯವರದ ಮಹಾಗಣಪತೆ ನಮಃ ಮನಸೋತಿಷ್ಠ ಪ್ರಾರ್ಥಯಾಮಿ ನಮಸ್ಕರಾಮಿ. ಇದು ಜಯನಗರದ 6ನೇ ಬಡಾವಣೆಯಲ್ಲಿರುವಂತಹ 27ನೇ ಕ್ರಾಸ್ನಲ್ಲಿರುವಂತಹ ಅಭಯ ಗಣಪತಿ ದೇವಸ್ಥಾನ. ಇಲ್ಲಿ ಅಭಯ ಗಣಪತಿ ದೇವರು ಮತ್ತು ಶನೇಶ್ವರ ಸ್ವಾಮಿ ಹಾಗೂ ನಿಮಿಷಾಂಬಾ ದೇವಿ ಹಾಗೂ ನಾಗದೇವತಾ ದೇವಸ್ಥಾನಗಳಲ್ಲಿ ಇವೆ. ಈ ದೇವಸ್ಥಾನವು ಪ್ರಾರಂಭವಾಗಿ ಸುಮಾರು 35-36 ವರ್ಷಗಳಿಂದ ಪ್ರಾರಂಭವಾಗಿದೆ. ಆದ್ರಿಂದ ಇಲ್ಲಿ ಫಸ್ಟ್ ಇಲ್ಲಿ ಅಭಯ ಮಹಾಗಣಪತಿ ಸ್ವಾಮಿ ಪ್ರತಿಷ್ಠಾಪನೆ ಆಯಿತು. ಅಭಯ ಗಣಪತಿ ಸ್ವಾಮಿ ಪ್ರತಿಷ್ಠಾಪನೆ ಆದ ನಂತರ 2004ರಲ್ಲಿ ರಾಜಗೋಪುರ ಮತ್ತು ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯ ಆಯಿತು. ರಾಜಗೋಪುರವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡಿದ್ದೇವೆ ಹಾಗೂ ಶನೇಶ್ವರ ಸ್ವಾಮಿ ದೇವರನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ. ಇದಾದ ನಂತರ 2012ರಲ್ಲಿ ನಿಮಿಷಾಂಬಾ ದೇವಿ ತಾಯಿ ಇಲ್ಲಿ ನೆಲೆಸಿದಳು. ಅದನ್ನು ಪ್ರತಿಷ್ಠಾಪನೆ ಮಾಡಿ ವಿಶೇಷವಾಗಿ ಪೂಜೆಯನ್ನು ನಡೆಸ್ತಾ ಇದ್ದೇವೆ. ಇಲ್ಲಿ ಪ್ರತಿ ತಿಂಗಳಲ್ಲಿ ಸಂಕಷ್ಟರ ಚತುರ್ಥಿ, ಪೂರ್ಣಿಮೆ ದಿನದಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಪ್ರತಿ ಶನಿವಾರ ಶನಿ ಮಹಾತ್ಮನಿಗೆ ತೈಲಾಭಿಷೇಕ ಹಾಗೂ ನಿಮಿಷಾಂಬಾ ದೇವಿಯಲ್ಲಿ ಫಲಪಂಚಾಮೃತ ಅಭಿಷೇಕ ಈ ತರ ಎಲ್ಲ ನಡೆಸ್ಕೊಂಡು ಬರ್ತಾ ಇದ್ದೀವಿ. ವಿಶೇಷ ಅಂದ್ರೆ ಪ್ರತಿ ಮಾಸದಲ್ಲಿ ಅಮಾವಾಸ್ಯ ದಿನ ಇಲ್ಲಿ ನಾವು ಅತ್ಯಂತ ವಿಜೃಂಭಣೆಯಿಂದ ಶ್ರೀ ನಿಮಿಷಾಂಬಾ ತಾಯಿಯ ಹೋಮವನ್ನು ಮಾಡ್ತಾ ಇದ್ದೀವಿ ಹಾಗೂ ಸಂಕಷ್ಟರ ಚತುರ್ಥಿಯನ್ನು ಮಾಡ್ತಾ ಇದ್ದೀವಿ. ಹಾಗೂ ಪ್ರತಿ ದಿನ ಶನಿವಾರ ಶನಿ ಮಹಾತ್ಮನ ಸನ್ನಿಧಿಯಲ್ಲಿ ಪ್ರಸಾದ ಸೇವೆ, ಬೆಳಿಗ್ಗೆ ಪ್ರಸಾದ ಸೇವೆ, ಸಾಯಂಕಾಲದಲ್ಲಿ ಪ್ರಸಾದ ಸೇವೆಯನ್ನು ನೆರವೇರಿಸ್ತಾ ಇದ್ದೀವಿ.
वैष्णवीं लोकयमादेन्दां कात्यायनाय विद्महे कन्याकुमारी धीमहि तन्नो प्रचोदयात् देवीं वाचमशनीं तदेवाः तां विश्वरूपावतो वदन्ति सा नो मन्दिरेषु मूर्धन्धुहानधेनुर्भागस्मान् प्रतिष्ठते चेत्वा कुलन्दे चेतनानि राष्ट्रीयदेवानां विश्वसाधमन्द्राचतुस्रऊर्जन्तु देवयागं शिवस्य तस्याः प्रपञ्चकामन्तामन्तादपि निर्मितानि यस्यां देवापुत्रभोजनानि एकाक्षरं विपदागुं षट्पदां च वाचं देवापजीवन्ति विश्वे वाचं देवापजीवन्ति विश्वे वाचं गन्धर्वावशवं निश्याः वाचीमा विश्वाभुवनान्यर्पिता सा नो हवं जिष्णामिन्द्रपत्निः वागक्षरं मृगमितारतस्य वेदानां मातामृतस्य नाभिः सा नो जिषाणोपयज्ञमागातवन्ती देवी सुभवामे स्त्रियां ऋषयमन्त्रकृतमनीषिणः अन्वैष्यन् देवा सतताश्रमेण तां देवी कुम्भविषाय सामेतास्य लोके चत्वारि वा
अहम विज्ञान विज्ञान ब्रह्मा ब्रह्माणि वेदितव्यहं अहम राष्ट्रीय संगम देवतूनां नमो देव्यै महादेव्यै शिवाय
श्री सूक्तम सिद्धालक्ष्मी मोक्षलक्ष्मी जयलक्ष्मी सरस्वती श्रीलक्ष्मी लक्ष्मीश्च प्रसन्ना वरदास्मे वरांत शोभासमवीर्यं दिवान् पुण्यत्रां वदे अमाद्यं जगदीश्वरीं तां लक्ष्मीं तेरसमुद्रराज्ञां श्रीरङ्गरामेश्वरीं सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायण नमोस्तुते दारी बिಡಿ ಬರ್ತೀನಿ ಗಾತವೇದಸೇ ಸ್ಮವಾಮ स्पर्शितां दुर्गां देवीं शरणमहं प्रपद्ये सुरक्षेतुनाग्ने तुम्बारव्यानद्य तस्मान् तस्मै भवातो प्रायतनयाय संयाम विश्वात्मका जातवेदस्य मुनिदादिवच्छेदने सर्वमंगलमांगल्ये शिवे सर्वार्थ साधिके शरण्ये त्र्यंबके देवी नारायण नमोस्तुते। ಈ ನಿಮಿಷಾಂಬಾದೇವಿ ದೇವಸ್ಥಾನವು ಜಯನಗರದ 6ನೇ ಬಡಾವಣೆ 27ನೇ ಕ್ರಾಸ್ನಲ್ಲಿದೆ। ಈ ದೇವಾಲಯದಲ್ಲಿ ಪ್ರತಿ ದೇವಾಲಯವು 2012ರಲ್ಲಿ ಪ್ರತಿಷ್ಠಾಪನೆಯಾಗಿ ಈಗ ಇಲ್ಲಿ ಪ್ರತಿ ದಿನದಲ್ಲಿಯೂ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಹಾಗೂ ಮಹಾಮಂಗಳಾರತಿ ಈ ತರ ನಡೆಯುತ್ತೆ। ಪ್ರತಿ ಶುಕ್ರವಾರ ಇಲ್ಲಿ ಅನ್ನದಾಸೋಹ ನಡೀತಾ ಇದೆ। ಸುಮಾರಾಗಿ 2000ದಿಂದ 2500 ಜನರಿಗೆ ಅನ್ನದಾಸೋಹ ನಡೆಯುತ್ತೆ ಮತ್ತು ಸಾಯಂಕಾಲದಲ್ಲಿ ಪ್ರತಿ ಶುಕ್ರವಾರ ಸಾಯಂಕಾಲ 7 ಇಲ್ಲಿ ದೇವಿಯ ಒಂದು ಪ್ರಾಕಾರೋತ್ಸವದಿಂದ ನಡೆಸ್ತಾ ಇದ್ದಾರೆ। ಆದ್ರಿಂದ ಇಲ್ಲಿ ಮಹಾಮಂಗಳಾರತಿ ಸಾಯಂಕಾಲ 7 ಆಗುತ್ತೆ ಮತ್ತು ಶುಕ್ರವಾರ ಮತ್ತು ಮಂಗಳವಾರ 2 ದಿನದಲ್ಲಿ ಇಲ್ಲಿ ವಿಶೇಷವಾದಂತ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ। ಆದ್ರಿಂದ ಇಲ್ಲಿ ಬೇಡಿಕೊಂಡಂತ ಭಕ್ತಾದಿಗಳಿಗೆ ವಿಶೇಷವಾದಂತಹ ಫಲವನ್ನು ಕೊಡ್ತಾಳೆ ಅಂತ ನಿಮಿಷಾಂಬಾದೇವಿ ಇಲ್ಲಿ ಪ್ರತಿಷ್ಠಾಪನೆ ಸಮಯದಲ್ಲಿ ವಾಗ್ದಾನ ನೀಡಿದ್ದಾಳೆ। ಆದ್ರಿಂದ ಇಲ್ಲಿ ಬರ್ತಕ್ಕಂತ ನಡೀತಕ್ಕಂತ ಹೇಳಿಕೆ ಮಾಡ್ಕೊಂತವ್ರಿಗೆ ಎಲ್ಲರಿಗೂ ತುಂಬಾ ಒಳ್ಳೇದಾಗತ್ತೆ ಮತ್ತು ಪ್ರತಿ ಅಮಾವಾಸ್ಯೆ ದಿನ ದುರ್ಗಾ ಹೋಮವನ್ನು ನಡೆಸ್ತಾರೆ ಇಲ್ಲಿ। ಆದ್ರಿಂದ ಮತ್ತು ಪ್ರತಿ ಅಮಾವಾಸ್ಯೆ ದಿವಸ ದಾರವನ್ನು ಕಟ್ಸ್ಕೊಂಡ್ರೆ ಒಳ್ಳೇದಾಗತ್ತೆ ಅಂತ ಇಲ್ಲಿ ನಡೀತಾ ಇದೆ। ಆದ್ರಿಂದ ಇಲ್ಲಿ ಬಂದಂತವರಿಗೂ ಮತ್ತು ಎಲ್ಲರಿಗೂ ಒಳ್ಳೇದಾಗತ್ತೆ ಅಂತ ಮಹಾದೇವಿ ಒಳ್ಳೇದನ್ನು ಮಾಡ್ತಾರೆ। 1992ರಲ್ಲಿ ಪ್ರಾರಂಭ ಆಗಿ ಮೊದಲನೇದಾಗಿ ವಿನಾಯಕನ ಗರ್ಭಗುಡಿ ಪ್ರಾರಂಭ ಮಾಡಿದ್ವಿ 91-92ರಲ್ಲಿ। ಅದಾದ ನಂತರ 97ರಲ್ಲಿ ಪ್ರತಿಷ್ಠಾಪನೆ ಆಯಿತು ವಿನಾಯಕನ ಗರ್ಭಗುಡಿ। ಅದಾದ ನಂತರ ನವಗ್ರಹ ಹಾಗೂ ನಾಗರಿಕಲ್ ಪ್ರತಿಷ್ಠಾಪನೆ ಮಾಡಿದ್ವಿ। ಅದಾದ ಮೇಲೆ 98ರಲ್ಲಿ ರಾಜಗೋಪುರ ಹಾಗೂ ವಿಮಾನ ಗೋಪುರ ವಿನಾಯಕನ ಗರ್ಭಗುಡಿಯ ರಾಜಗೋಪುರ ವಿಮಾನ ಗೋಪುರ ಪ್ರತಿಷ್ಠಾಪನೆ ಆಯಿತು। ಅಭಯ ಗಣಪತಿ ಸೇವಾ ಟ್ರಸ್ಟ್ ನಲ್ಲಿ ಇದು ಈ ಚಟುವಟಿಕೆಗಳೆಲ್ಲ ಈ ಧಾರ್ಮಿಕ ಕಾರ್ಯಗಳು ನಡೀತಾ ಇದೆ। ಈ ಅಭಯ ಗಣಪತಿ ಸೇವಾ ಟ್ರಸ್ಟ್ ನ ಮ್ಯಾನೇಜಿಂಗ್ ಟ್ರಸ್ಟ್ ಆಗಿ ಲಕ್ಷ್ಮೀಕಾಂತ್ ಇದ್ದಾರೆ। ನನ್ನ ಹೆಸರು ನರಸಿಂಹಮೂರ್ತಿ ಅಂತ, ನಾನು ಫೌಂಡರ್ ಟ್ರೆಜರರ್ ಹಾಗೂ ಇನ್ನು ಇತರೆ ಟ್ರಸ್ಟಿಗಳು ಒಂದು 8 ಜನ ಇದ್ದಾರೆ। ಈ ಟ್ರಸ್ಟ್ ಮಾಡಿಕೊಂಡು ನಾವು ಈ ದೇವಸ್ಥಾನನ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀವಿ। ಇದಾದ ನಂತರ 2004ರಲ್ಲಿ ಶನಿದೇವರ ಪ್ರತಿಷ್ಠಾಪನೆ ಆಯಿತು। ಶನಿದೇವರ ಪ್ರತಿಷ್ಠಾಪನೆ 2004। ಅದಾದ ನಂತರ 2012ರಲ್ಲಿ ನಿಮಿಷಾಂಬಾದೇವಿಯ ಪ್ರತಿಷ್ಠಾಪನೆ ಆಯಿತು। ನಿಮಿಷಾಂಬಾದೇವಿ ಪ್ರತಿಷ್ಠಾಪನೆ ಆಗಿ 2012 ಏಪ್ರಿಲ್ನಲ್ಲಿ ಪ್ರತಿಷ್ಠಾಪನೆ ಆಯಿತು। ಅದಾದ ಪ್ರತಿಷ್ಠಾಪನೆ ಆದ ತಿಂಗಳಲ್ಲೇ ದಾಸೋಹದ ಪೂಜಾ ಕಾರ್ಯಕ್ರಮ ನಡೆಸಕ್ ಸ್ಟಾರ್ಟ್ ಮಾಡಿದ್ವಿ। ಒಂದು 200 ಭಕ್ತಾದಿಗಳಿಂದ ಶುರುವಾದಂತಹ ದಾಸೋಹದ ಕಾರ್ಯಕ್ರಮ
ಈಗ 2,000 ಭಕ್ತಾದಿಗಳಿಗೆ ಒಂದು ನಿಂತಿದೆ. ಅತ್ಯಂತ ಶುಚಿಯಾಗಿ ಕ್ಲೀನ್ ಆಗಿ ಈ ದಾಸೋಹ ಕಾರ್ಯಕ್ರಮ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಇಲ್ಲಿ ನವರಾತ್ರಿ ಕಾರ್ಯಕ್ರಮಗಳು 9 ದಿನಗಳ ಕಾಲ ನವರಾತ್ರಿ ಕಾರ್ಯಕ್ರಮಗಳು ಇಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನವರಾತ್ರಿ ಕಾರ್ಯಕ್ರಮ ನಡೆಯುತ್ತೆ. ನವರಾತ್ರಿಯ 9 ದಿನಗಳ ಕಾಲ ಸಂಗೀತೋತ್ಸವ ನಡೆಯುತ್ತೆ. ಪ್ರಸಾದ ಸೇವೆ ಇರುತ್ತೆ 9 ದಿನಗಳ ಕಾಲ ಸಂಜೆ ಹಾಗೂ ಬೆಳಗ್ಗೆ ಈ 2 ಇದರಲ್ಲಿ ವಿವಿಧ ರೀತಿಯ ಅಮ್ಮನವರಿಗೆ, ಗಣಪತಿಗೆ, ಶನೇಶ್ವರ ಸ್ವಾಮಿಗೆ ವಿವಿಧ ರೀತಿಯ ಅಲಂಕಾರ ಸೇವೆಗಳಿರುತ್ತೆ. ಅಲಂಕಾರ ಸೇವೆಗಳಲ್ಲಿ ಭಕ್ತಾದಿಗಳು ಸರಿಸುಮಾರು ಒಂದು 5,000 ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಗಣೇಶೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತೆ. ಹಾಗೂ ನಿಮಿಷಾಂಬ ಜಯಂತಿ, ಈ ಕಾರ್ಯಕ್ರಮ ನಿಮಿಷಾಂಬ ಜಯಂತಿಯನ್ನ ಮಾಡಲಾಗುತ್ತೆ. ಗಣೇಶೋತ್ಸವ ಹಾಗೂ ವಾರ್ಷಿಕೋತ್ಸವ ಪ್ರತಿ ವರ್ಷ ಮಾರ್ಚ್ನಲ್ಲಿ ವಾರ್ಷಿಕೋತ್ಸವ ಬರುತ್ತೆ. ಆ ವಾರ್ಷಿಕೋತ್ಸವ 3 ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತೆ. ಆ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಚಂಡಿಕಾಮ ಹಾಗೂ ಎಲ್ಲ ಇತರೆ ಹೋಮಗಳೆಲ್ಲ ಹಾಗೂ ಕುಂಭೋದ್ಯೋಗವನ್ನ ನಡೆಸಲಾಗುತ್ತೆ. ಇಲ್ಲಿ 4,000 ಇಲ್ಲಿ ಬರುವಂತ ಭಕ್ತಾದಿಗಳಿಗೆ 4,000 ಜನ ಈ ದಾಸೋಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ. ಇವಾಗ ನಡೀತಾ ಇದೆ. 2,000 ಭಕ್ತಾದಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಅಮ್ಮನವ್ರಿಗೆ ಆಗಲಿ, ಅಭಯ ಗಣಪತಿಯಾಗಲಿ, ನಿಮಿಷಾಂಬ ದೇವಿಗೆ ಆಗಲಿ ಇಲ್ಲಿ ದರ್ಶನ ಪಡೆದು ಪುನೀತರಾಗಬೇಕು. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಇನ್ನ ಈ ದೇವಸ್ಥಾನದ ಅಭಿವೃದ್ಧಿಗೆ ಕಾರಣರಾಗಬೇಕು ಅಂತ ನಾನು ಭಕ್ತಾದಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಅನ್ನಪೂರ್ಣ ಅಂತ. ನಾನು ನಿಮಿಷಾಂಬ ಟೆಂಪಲ್ಗೆ ತುಂಬಾ ವರ್ಷದಿಂದನೇ ಬರ್ತಾ ಇದ್ದೀನಿ. ಇಲ್ಲಿ ಎಲ್ಲಾ ತರ ದೇವಸ್ಥಾನದ ಪೂಜೆ ಆಗ್ಲಿ, ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಪ್ರತಿ ಶುಕ್ರವಾರನು ಸಹ ಪ್ರಸಾದಗಳು ಸಿಕ್ಕತ್ತೆ. ಎಷ್ಟು ಸಾವಿರಾರು ಜನ ಬಂದು ಊಟ ಮಾಡ್ತಾರೆ. ನಾವ್ ಎಲ್ಲೇ ಹೋದ್ರು ಇಲ್ಲಿ ಹತ್ರ ಇದೆ ಅನ್ನೋದಕ್ಕೆ ವಾರ ಮಿಸ್ ಇಲ್ದಂಗೆ ನಾವು ಬಂದು ಪ್ರಸಾದ ತಗೋತೀವಿ. ಅದ್ರಲ್ಲಿ ನರಸಿಂಹಮೂರ್ತಿ ಸರ್ ತುಂಬಾನೇ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾರೆ. ದೇವಸ್ಥಾನನೂ ಅಷ್ಟೇ. ದೇವಸ್ಥಾನದಲ್ಲಿ ಎಲ್ಲಾ ಕಾರ್ಯಕ್ರಮದಲ್ಲೂ ತುಂಬಾ ಚೆನ್ನಾಗಿ ಓಡಾಡ್ಕೊಂಡಿರ್ತಾರೆ. ನಗ್ನಗ್ತಾ ಮಾತಾಡಿಸ್ತಾರೆ. ಕೋಪ ಇಲ್ಲ ಅವರಲ್ಲಿ. ಖುಷಿ ಆಗುತ್ತೆ. ಈಗ ಬಂದು ಅವ್ರ ಮುಖ ನೋಡ್ಕೊಂಡಾದ್ರೂ ಖುಷಿಯಾಗಿ ಬಂದು ಪ್ರಸಾದ ತಗೊಂಡೋಗೋಣ ಅಂತ ಬರ್ತೀವಿ. ಪ್ರಸಾದ ಕಾರ್ಯಕ್ರಮ ಸುಮಾರು 12 ವರ್ಷಗಳಿಂದ ನಡೀತಾ ಇದೆ. ಈ ಶುಕ್ರವಾರದ ಕಾರ್ಯಕ್ರಮದಲ್ಲಿ ಪ್ರತಿ ಶುಕ್ರವಾರ ಒಂದು 2,000 ಭಕ್ತಾದಿಗಳು ದಾಸೋಹ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಆಮೇಲೆ ಶನಿವಾರ ಸಂಜೆ ಲಘು ಉಪಹಾರ ಇರುತ್ತೆ. ಆ ಲಘು ಉಪಹಾರದ ಕಾರ್ಯಕ್ರಮದಲ್ಲಿ ಸರಿಸುಮಾರು 800ರಿಂದ 1,000 ಜನ ಭಾಗಿಯಾಗ್ತಾರೆ. ಈ 2 ಕಾರ್ಯಕ್ರಮ, ದಾಸೋಹ ಕಾರ್ಯಕ್ರಮಗಳು ಸರಿಸುಮಾರು ಒಂದು 12 ವರ್ಷಗಳ ಕಾಲ ಆಯ್ತು. ಇಲ್ಲಿ ಎಲ್ಲಾ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಪ್ರಸಾದ ಕಾರ್ಯಕ್ರಮ ನಡೆಯುತ್ತೆ. ಮತ್ತೆ ನವರಾತ್ರಿ ಕಾರ್ಯಕ್ರಮಗಳು 9 ದಿವಸ ಕಾರ್ಯಕ್ರಮಗಳು ನಡೆಯುತ್ತೆ. ಗಣೇಶೋತ್ಸವ ನಡೆಯುತ್ತೆ. ಆಮೇಲೆ ವಾರ್ಷಿಕೋತ್ಸವ ಕಾರ್ಯಕ್ರಮ 3 ದಿವಸಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತೆ. ವಾರ್ಷಿಕೋತ್ಸವ ಮೊನ್ನೆ 2, 3, 4 ಈ ಮಾರ್ಚ್ 2, 3, 4 ಮೊನ್ನೆ ಒಂದು 4-5 ದಿವಸ ಆಗಿ ವಿಜೃಂಭಣೆಯಿಂದ ಎಲ್ಲ 3 ದಿನಗಳ ಕಾಲ ಪ್ರತಿ ವರ್ಷ ಒಂದು 30 ವರ್ಷಗಳಿಂದ ಈ ಕಾರ್ಯಕ್ರಮ ನಡ್ಕೊಂಡ್ ಬರ್ತಾ ಇದೆ. ಶನಿವಾರ ಸಂಜೆ ಸುಮಾರು ಒಂದು 800ರಿಂದ 1,000 ಜನ ಭಕ್ತಾದಿಗಳು ಈ ದಾಸೋಹ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಹಾಗೂ ಶುಕ್ರವಾರ ಸರಿಸುಮಾರು 2,000 ಭಕ್ತಾದಿಗಳು ಈ ದಾಸೋಹ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಭಕ್ತಾದಿಗಳ ಒಂದು ನೆರವಿನಿಂದ ಅತ್ಯಂತ ಯಶಸ್ವಿಯಾಗಿ ಈ ದಾಸೋಹ ಕಾರ್ಯಕ್ರಮಗಳು ನಡೀತಾ ಇದೆ. ಹಾಗೂ ಎಲ್ಲಾ ಕಾರ್ಯಕ್ರಮಗಳು ಭಕ್ತಾದಿಗಳ ನೆರವಿನಿಂದ ವಾರ್ಷಿಕೋತ್ಸವ ಇರಬಹುದು, ಹಾಗೂ ನವರಾತ್ರಿ ಕಾರ್ಯಕ್ರಮ ಇರ್ಬೋದು, ಮತ್ತೆ ಎಲ್ಲಾ ಕಾರ್ಯಕ್ರಮಗಳು, ನಿಮಿಷಾಂಬ ಜಯಂತಿ, ಎಲ್ಲಾ ಕಾರ್ಯಕ್ರಮಗಳು ಪ್ರತಿ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ನಡೀತದೆ. ಇಲ್ಲಿ ಎಲ್ಲಾ ಕಾರ್ಯಕ್ರಮ ಪ್ರತಿ ತಿಂಗಳು ಸಂಕಷ್ಟಾರ ಹೋಮ ಇರುತ್ತೆ. ಆಮೇಲೆ ಎಲ್ಲಾ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯಿಂದ ಜರುಗಿಸಲಾಗುತ್ತೆ ಭಕ್ತಾದಿಗಳ ನೆರವಿನಿಂದ. ಇದು ಅಭಯ ಗಣಪತಿ ಸೇವಾ ಟ್ರಸ್ಟ್ ನಿಮಿಷಾಂಬ ದೇವಸ್ಥಾನ. ನಾನು ನಿಮಿಷಾಂಬ ದೇವಸ್ಥಾನದ ಫೌಂಡರ್ ಟ್ರೆಜರ್ ಆಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ.
ಭಕ್ತಾದಿಗಳು ಬರ್ತಾರೆ, ಎಲ್ಲರೂ ಸಂತೃಪ್ತವಾಗಿದ್ದಾರೆ. ಪ್ರತಿ ಶುಕ್ರವಾರ ನಡೆಯುತ್ತೆ ಕಾರ್ಯಕ್ರಮ. ಸೊ ಇದೊಂದು ವಿಶೇಷತೆ ಪುಣ್ಯ ಸ್ಥಳ. ನಿಮಿಷಾಂಬ ದೇವಿ ಅನುಗ್ರಹದಿಂದ ಈ ಅಭಯ ಗಣಪತಿ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ 12 ಗಂಟೆಗೆ ದಾಸೋಹ ಕಾರ್ಯಕ್ರಮ ಶುರು ಆಗತ್ತೆ. 12ರಿಂದ 1:30-2 ಗಂಟೆವರೆಗೂ ಇರುತ್ತೆ. ಎಲ್ಲ ಭಕ್ತಾದಿಗಳು ಬಂದಿರೋದು ಬಹಳ ಸಂತೋಷದ ವಿಷಯ. ಹೀಗೆ ಶುಕ್ರವಾರ ಪ್ರತಿ ಶುಕ್ರವಾರ ನಡೀಲಿ ಅಂತ ಭಗವಂತನಲ್ಲಿ ಆಶೀರ್ವಾದ ಮಾಡ್ತಾ ಕೃಪೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ಬರ್ಬೇಕು. ಜೈ ಕುಳಿ ಬರ್ಬೇಕು. ಬನ್ನಿ ಆಗಿರೋ ಬನ್ನಿ. ಅನ್ನ ವೇಸ್ಟ್ ಮಾಡಬಾರ್ದು. ಊಟ ಮಾಡೋಕೆ ಮಾತಾಡ್ಬೇಡಿ ದಯವಿಟ್ಟು. ಅನ್ನ ಪರಬ್ರಹ್ಮ. ನಮಸ್ತೆ, ನನ್ನ ಹೆಸರು ರೂಪಾ ಅಂತ. ತುಂಬಾ ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದೀನಿ. ಪ್ರತಿ ಶುಕ್ರವಾರ ಅಮ್ಮನ ಪವರ್ ತುಂಬಾನೇ ಚೆನ್ನಾಗಿದೆ. ಯಾಕೆಂದ್ರೆ ನಾವು ಅನ್ಕೊಂಡಿರೋಂತ ಕೆಲಸಗಳಾಗತ್ತೆ. ನಾನು ತುಂಬಾ ವರ್ಷದಿಂದ ನನ್ನ ಪರ್ಸನಲಿ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂತಂದ್ರೆ, ನಾನು ತುಂಬಾ ವರ್ಷದಿಂದ ಎಲ್ಲಾ ಕಡೆ ದೇವಸ್ಥಾನಗಳಿಗೂ ಹೋಗಿ ನಾನು ಎಷ್ಟೋ ಹರಕೆಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಆದ್ರೂ ಇಲ್ಲಿವರೆಗೂ ಕೂಡ ನನಗೆ ಯಾವುದೇ ರೀತಿ ರೆಸ್ಪಾನ್ಸ್ ಬಂದಿರಲಿಲ್ಲ. ಬಟ್ ಈ ಅಮ್ಮನಿಗೆ ಬಂದು ಹರಕೆ ಮಾಡ್ಕೊಂಡ್ಮೇಲೆ ನನಗೆ ನನ್ನ ಸ್ವಂತ ಸೈಟು ಇಷ್ಟು ವರ್ಷ ಆಗದಿರೋದು ಇಲ್ಲಿಗೆ ಬಂದು ಅಮ್ಮನಿಗೆ ತುಲಾಭಾರ ಮಾಡಿಸಿ ಅಂತ ಕೈ ಮುಕ್ಕೊಂಡಿದ್ದಕ್ಕೆ ನನಗಾಗಿದೆ. ಅವತ್ತಿಂದ ಇವತ್ತಿನವರೆಗೂ ಪ್ರತಿ ವಾರನೂ ಬರ್ತಾ ಇದ್ದೀನಿ. ಪ್ರತಿ ವಾರ ತುಂಬಾ ಚೆನ್ನಾಗಿ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಚೆನ್ನಾಗಿ ನಡೀತಿದೆ. ಎಲ್ಲಾ ಭಕ್ತಾದಿಗಳು ಬರ್ಬೇಕು, ಬಂದು ಈ ತಾಯಿ ಕೃಪೆಗೆ ಪಾತ್ರರಾಗಬೇಕು. ಮೈಸೂರಲ್ಲಿ ಎಷ್ಟು ಪವರ್ ಇದೆಯೋ ಅದರಷ್ಟೇ ಪವರ್ ಕೂಡ ಇಲ್ಲಿ ನಿಮಿಷಾಂಬದಲ್ಲಿ ಇದೆ. ದಯವಿಟ್ಟು ಎಲ್ಲಾರು ಕೂಡ ಬಂದು ಅಮ್ಮನ ಸೇವೆನ ಮಾಡಿ ಅವಳಿಂದ ಆಶೀರ್ವಾದನ ತಗೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ.